ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಸಂಡೇ, ನಮ್ಮ ಮನೆಯವ್ರು ಇವತ್ತು ಸ್ಪೆಷಲ್ ಮಾಡ್ತಾ ಇದೀವಿ. ಇವತ್ತು ಮಟನ್ ಗೊಜ್ಜು ಮತ್ತೆ ಅಕ್ಕಿ ರೊಟ್ಟಿ. ಇವತ್ತು ಮಟನ್ ಸಾರು ಮಾಡಕ್ಕೆ ಮಸಾಲೆ ರೆಡಿ ಮಾಡವ್ರೆ. ಏನೇನು ಹಾಕ್ಯಾರ ಅಂತ ಹೇಳ್ತಾರೆ ಬನ್ನಿ. ಇವತ್ತು ಮಟನ್ ಸಾರು ಮಾಡಕ್ಕೆ ಮಸಾಲೆ ರೆಡಿ ಮಾಡವ್ರೆ. ಏನೇನು ಹಾಕ್ಯಾರ ಅಂತ ಹೇಳ್ತಾರೆ ಬನ್ನಿ. ಇದು ಈಗ ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿರುವಂತ ಮಸಾಲೆ. ಇದು ಕಾಯಿ, ಕಡ್ಲೆ, ಸ್ವಲ್ಪ ಚಕ್ಕೆ ಪುಡಿ, ಟೊಮೊಟೊ ಹಾಕಿ ರುಬ್ಬಿಟ್ಟಿರುವಂತ ಮಸಾಲೆ. ನೋಡಿ, ಇವತ್ತು ಸಂಡೇ ಮನೆಯಲ್ಲಿ ಫುಲ್ ಫ್ರೀ ಆಗವ್ರೆ. ಇಲ್ಲಿ ನೋಡಿ, ಸ್ಪೆಷಲ್ ಕುಳ್ಳ ಇವನ್ ನಮ್ ತಿಮ್ಮ ಅಂತ ಪ್ರೀತಿಯಿಂದ ನಾವು ತಿಮ್ಮ ಅಂತ ಕರಿತೀವಿ. ಹಾಯ್ ಫ್ರೆಂಡ್ಸ್, ಇದು ಮಸಾಲೆ ಸ್ವಲ್ಪ ಫ್ರೈ ಆಗ್ಬೇಕು, ಹಸಿ ವಾಸನೆ ಎಲ್ಲ ಹೋಗ್ಬೇಕು. ನಾಟಿ ಸ್ಟೈಲ್ ಮಟನ್ ಗೊಜ್ಜು. ಇದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಮಟನ್ನ ಅದ್ರೊಳಗಡೆ ಹಾಕ್ಬೇಕು. ರೊಟ್ಟಿಗೆ ನಾಟಿ ಸ್ಟೈಲ್ ಗೊಜ್ಜು. ನೋಡು ತಿಮ್ಮನ್ನ ಹೆಂಗ್ ನಿಂತವನ್ ತಿಮ್ಮ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಮಟನ್ಗೆಲ್ಲ ಮಸಾಲೆ ಹತ್ತಂಗೆ. ಮಟನ್ ಚಿಕನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆಯವರು. ನೀಟಾಗಿ ಫ್ರೈ ಆಗ್ಬೇಕು. ಈರುಳ್ಳಿ ಮಸಾಲೆನೆ ಚೆನ್ನಾಗಿ ಫ್ರೈ ಆಗ್ಬೇಕು. ಸಂಡೇ ಬಂದ್ರೆ ಇದೇ ಜಾಗದಲ್ಲಿ ಸಂಡೇ ರೊಟ್ಟಿ ಮನೇಲಿ. ಈರುಳ್ಳಿ ಮಸಾಲೆಯಲ್ಲಿ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ, ಸ್ವಲ್ಪ ಉಪ್ಪು ಉದಿಸ್ಕೊಳ್ಳಿ. ಒಗ್ಗರಣೆಲೆ ನೀರೆಲ್ಲ ಸೀಬೇಕು. ನೀಟಾಗಿ ಪೂರ್ತಿ ನೀರೆಲ್ಲ ಸೀದ್ಮೇಲೆ ಮುಂದಿನ ಮಸಾಲೆನ ಹಾಕಬೇಕು. ಇದು ಸ್ವಲ್ಪ ಸಿಯಕ್ಕೆ ನಾವು ಟೈಮ್ ಬಿಡೋಣ. ನೀರೆಲ್ಲ ಪೂರ್ತಿ ಇದಾಗಿದೆ. ಈಗ ಒಂದ್ ಚಮಚ ಖಾರದ ಪುಡಿ, ಒಂದ್ ಸ್ವಲ್ಪ ಚಮಚ ಧನಿಯಾ ಪುಡಿ, ಈಗ ಎರಡನ್ನೀಗ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಒಂದ್ 2 ನಿಮಿಷ ಬಿಡಿ. ಹಿಂಗೆ 1 ನಿಮಿಷ ಬಿಟ್ರೆ ಸಾಕು. ರುಬ್ಬಿರೋ ಮಸಾಲೆ ಹಾಕೋಣ. ಅದಕ್ಕೆ ಏನೇನ್ ಹಾಕಿದೆ ಹೇಳು. ಇದು ರುಬ್ಬಿರೋ ಮಸಾಲೆ, ಕಾಯಿ, ಕಡ್ಲೆ, ಚಕ್ಕೆ ಪುಡಿ, ಟೊಮೊಟೊ ರುಬ್ಬಿರೋ ಮಸಾಲೆ. ನೋಡಿ ಅಲ್ಲಿ ತಿಮ್ಮ ಅಲ್ಲೋಗಿ ಏನೋ ಮಾಡ್ತಾವನಲ್ಲಿ. ಇದಕ್ಕೆ ಎಷ್ಟು ಬೇಕಷ್ಟು ನೀರ್ ಹಾಕೊಳ್ಳಿ. ಸಾಕು ಇಷ್ಟು ಗೊಜ್ಜು ಮಾಡಕ್ಕೆ ನೀರು. ಬೇಯ್ಬೇಕಲ್ವಾ ಮಟನ್, ಅದರಿಂದ ಸ್ವಲ್ಪ ಹಾಕಿ ಬೆಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಇದೀಗ ಬೇಯಬೇಕು ಚೆನ್ನಾಗಿ. 10 ನಿಮಿಷ
10 ನಿಮಿಷ ಬೇಯ್ಬೇಕಿದು. ನೀಟಾಗಿ ಮಟನ್ ಎಲ್ಲ ಬೇಯ್ಬೇಕಲ್ಲ, ಅದರಿಂದ 10 ನಿಮಿಷ ಟೈಮ್ ಹಿಡಿಯುತ್ತೆ. ಎಲ್ಲ ಮಸಾಲೆ ಎಲ್ಲ ಹಾಕಾಯ್ತಲ್ಲ, 10 ನಿಮಿಷ ಬೇಯಿಸಕ್ಕೆ ಪ್ಲೇಟ್ ಮುಚ್ಚಿ ಬಿಡ್ಬೇಕು. ನೋಡಿ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ. ಸಾಕಿಷ್ಟು ಕರೆಕ್ಟಾಗಿ ಬೆಂದಿದೆ. ಇದಕ್ಕೀಗ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ. ಅವಾಗ್ಲೂ ಸ್ವಲ್ಪ ಹಾಕಿದೀವಿ, ಈಗ ಎಷ್ಟು ಬೇಕಷ್ಟೇ ಹಾಕೊಳ್ಳೋದು. ಸ್ವಲ್ಪ ನೋಡಿ ಹಾಕೊಳ್ಳಿ, ಉಪ್ಪಾಗುತ್ತೆ. ಉಪ್ಪು ಹಾಕಿ 1-2 ನಿಮಿಷ ಬೇಯಿಸಿದ್ರೆ ನಾಟಿ ಸ್ಟೈಲಿಯ ಮಟನ್ ಗೊಜ್ಜು ರೆಡಿ. ಒಲೆಯಲ್ಲಿ ಮಾಡ್ತಿರೋದು. ಸಾಕು, 1-2 ನಿಮಿಷ ಬೇಯಿಸಿದ್ರೆ ಸಾಕು. ಉಪ್ಪು ಹಾಕಿದ್ಮೇಲೆ 2 ನಿಮಿಷ ಬೇಯಿಸಿ ಕೆಳಗೆ ನಾಟಿ ಸ್ಟೈಲ್ ಇದು ಆಯ್ತು. ನಾಟಿ ಸ್ಟೈಲ್ ಫೈನಲ್ ಬಂದೈತೆ. ಬ್ಯಾಟಿಂಗ್ ರೆಡಿ ಆಗಿದೆ. ಅಕ್ಕಿ ರೊಟ್ಟಿ ರೆಡಿ ಆಗ್ಬೇಕಷ್ಟೇ. ಅಕ್ಕಿ ರೊಟ್ಟಿಗೆಲ್ಲ ರೊಟ್ಟಿ ಹಾಕ್ಲಿಕ್ಕೆ ಇದ್ದು ತಗೊಬಂದು ಇಟ್ಟವ್ರಿ ನೋಡಿ. ಇಟ್ಟು ಮಸಾಲೆ ಕೂಡ ಅಂಗಡಿ ಮಸಾಲೆ ಆಗ್ಲಿ ಯಾವ್ದೇ ಮಸಾಲೆ ಆಗ್ಲಿ ಮಿಕ್ಸ್ ಮಾಡಿಲ್ಲ. ಮನೆಯಲ್ಲೇ ಮಾಡಿರೋಂತ ಧನಿಯಾ ಪುಡಿ, ಖಾರದ ಪುಡಿ ಮತ್ತೆ ಮನೆಯಲ್ಲೇ ರುಬ್ಬಿರೋಂತ ಮಸಾಲೆ ಅಷ್ಟೇ ಹಾಕಿ ಮಾಡಿರೋಂತ ಮಟನ್ ಗೊಜ್ಜು. ಯಾವ್ದೇ ಮಸಾಲೆ ಕೂಡ ಹಾಕಿಲ್ಲ ನಾವು. ನೀವು ಬೇಕಾದ್ರೆ ಹಾಕೊಂಡು ಮಾಡ್ಕೋಬಹುದು. ನಾನು ಯಾವ್ದೇ ಮಸಾಲೆ ಕೂಡ ಮಿಕ್ಸ್ ಮಾಡಿಲ್ಲ ಇದಕ್ಕೆ. ಅವ್ರು ಪಕ್ಕ ನಾಟಿ ಸ್ಟೈಲ್ ಅಂತ ಅಂದಾರಲ್ಲ, ಹಂಗಾಗಿ ಪಕ್ಕ ನಾಟಿ ಸ್ಟೈಲ್ಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಗರಂ ಮಸಾಲೆ, ಚಿಕನ್ ಮಟನ್ ಮಸಾಲೆ ಈ ತರದ್ ಯಾವುದೇ ರೀತಿ ಮಟನ್ ಮಸಾಲೆ ಪುಡಿಗೆ ಯಾವ್ದನ್ನು ಆಡ್ ಮಾಡಿಲ್ಲ. ನೋಡಿ ಗೊಜ್ಜು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದ್ರ ಜೊತೆ ಈಗ ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿಂತಿದ್ರೆ ಒಬ್ಬೊಬ್ರು 3 ರೊಟ್ಟಿ ತಿನ್ಬೋದು. ಆ ತರ ಇರುತ್ತೆ ಗೊಜ್ಜು. ನೀವು ಮನೇಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಒಲೆಯಲ್ಲಿ ಮಾಡಿ, ಯಾವ್ದೇ ರೀತಿ ಮಸಾಲೆ ಹಾಕ್ಬೇಡಿ. ಮನೆಯಲ್ಲೇ ಮಾಡಿರೋಂತ ಮಸಾಲೆ ಹಾಕೊಂಡು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ನೋಡಿ ರೊಟ್ಟಿ ಹಾಕಕ್ಕೆ ತಿಮ್ಮ ರೆಡಿ ಮಾಡ್ಕೊಂತವನೆ. ಅವನು ಏನಾರ ಮಾಡಿದ್ರೆ ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ. ಸುಮ್ಮನೆ ಫೈನಲ್ ಆಗಿ ಮಟನ್ ಗ್ರೇವಿ ರೆಡಿ ಆಯ್ತು. ತಟ್ಟಿ ಬಂದ್ ಬಿದ್ದೈತಿ. ಇಲ್ಲಿ ನೋಡಿ ನೋಡಿ, ಇಲ್ಲಿ ರೊಟ್ಟಿ ಹಾಕೋದು, ಇಲ್ಲೇ ಈ ಕಡೆ ಪಕ್ಕದಲ್ಲೇ ಕುತ್ಕೊಂಡು ತಿನ್ನೋದು. ಜಾಸ್ತಿ ದೂರ ಒಳಗಡೆಗೆ ತಗೊಂಡೋಗೋದು, ಇಡು ತಗೊಂಡೋಗೋದೆಲ್ಲ. ಭಾನುವಾರ ಸಂಡೇ ಸ್ಪೆಷಲ್ ಆಗಿರೋದ್ರಿಂದ ಇಲ್ಲಿ ಅಡಿಗೆ ಮಾಡೋದು, ಇಲ್ಲೇ ಪಕ್ಕದಲ್ಲೇ ಕುತ್ಕೊಂಡು ಬ್ಯಾಟಿಂಗ್ ಮಾಡೋದು. ಬನ್ನಿ ಎಲ್ಲರೂ ಬ್ಯಾಟಿಂಗ್ ಮಾಡೋಣ. ಹಿಂಗ್ ಇಟ್ಕೊಬೇಡ. ಕಾಣಿಸ್ತಾ ಇಲ್ಲ ಅಲ್ಲಿ, ನಿಮ್ಗೆ ಅರ್ಥ ಆಗ್ತಿಲ್ಲ. ಹಿಂಗ್ ಕಾಣಿಸ್ತೈತಿ, ಮಟನ್ ಕಾಣ್ತಾ ಇಲ್ಲ. ನಿಜವಾಗ್ಲೂ ಫ್ರೆಂಡ್ಸ್ ಸೂಪರ್ ಆಯ್ತು. ನೀವು ಹಿಂಗ್ ಮಾಡ್ಕೊಂಡು ಬ್ಯಾಟಿಂಗ್ ಮಾಡ್ಕೊಂಡು ತಿನ್ನಿ. ನೋಡಿ ತಿಮ್ಮನು ಕೂತವನೆ. ಹೇಳ್ತೀನಿ ಏನಾರು. ಇದು ದೊಡ್ಡ ಮಗಳು ನೋಡಿ, ಅವಳು ತಿಂತಾವಳೆ. ಮನೆಯವರು ಇನ್ನೂ ರೊಟ್ಟಿ ಹಾಕ್ಬೇಕು. ಅವರು ಆದ್ಮೇಲೆ ಕೊನೆಗೆ ಅವ್ರದ್ದು ನಮ್ದೆಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ಅವರು ತಿನ್ನೋದು. ಆಮೇಲೆ ಇನ್ನೊಂದು, ಅವರು ಇದೆಲ್ಲ ಮಟನ್ ಎಲ್ಲ ತಿನ್ನಕಲ್ಲ. ಅವ್ರ ಕೋಳಿ ಮಾತ್ರ. ಮಟನ್ ಅಂದ್ರೆ ಆಗಲ್ಲ ಅವ್ರಿಗೆ. ನೋಡಿ ಈಗ ನಾವು ಚಪಾತಿ ಅಲ್ಲ, ರೊಟ್ಟಿ ಮತ್ತೆ ಗೊಜ್ಜು ಮಾಡ್ಕೊಂಡು, ಮಟನ್ ಗೊಜ್ಜು ಮಾಡ್ಕೊಂಡು ತಿಂದ್ವಿ. ಈಗ ನಾನು ಒಂದು ವಾರ ಒಂದು 8 ದಿನ ಆಯ್ತು. 8 ದಿನದಿಂದ ಹಾಲು ಕಾಸಿ ಕೆನೆಯಲ್ಲಿ ಇಟ್ಟಿಟ್ಟು ಇಷ್ಟು ಕೆನೆ ಮಾಡಿದ್ದು. ಈಗ ಅದನ್ನ ಬೆಣ್ಣೆ ಮಾಡಕ್ಕೆ ಮಾಡ್ತಾ ಇದೀವಿ. ನೋಡಿ ಎಪ್ಪಾಕಿದ್ದು ಈಗ ಮಿಕ್ಸಿಲಿ ಕಡ್ದು ಬೆಣ್ಣೆನ ತೆಗಿತಾ ಇದ್ದೀನಿ. ಜಾಸ್ತಿ ತೆಗಿಯಕ್ಕಾಗಲ್ಲ, ಸ್ವಲ್ಪನೇ ತೆಗಿಬೇಕು. ನೋಡ್ಕೊಳ್ಳಿ. ಇದು ಬೇಗ ತೆಗಿಯಕ್ಕಾಗಲ್ಲ,
ಜಾರಲ್ವಾ ಅದರಿಂದ ಸ್ವಲ್ಪ ಸ್ವಲ್ಪನೇ ತೆಗಿಬೇಕು. ನೋಡಿ ನಾವು ಮನೇಲೆ ಹಾಲನ್ನ ಎಪ್ಪಾಕಿ ಹಾಕಿ ಅದರಲ್ಲಿ ಬಂದ ಹಾಲಲ್ಲಿ ಕೆನೆ ತಕೊಂಡು ಒಂದು 8 ದಿನ ಆಗಿತ್ತು. ಆ 8 ದಿನದ ಮೇಲೆ ಈಗ ಬೆಣ್ಣೆ ಕಡ್ದಿದ್ದೀನಿ. ಇಷ್ಟು ಬೆಣ್ಣೆ ಬಂದಿದೆ. ಇನ್ನು ಸ್ವಲ್ಪ ಇದ್ರಲ್ಲಿ ಇನ್ನು ಸ್ವಲ್ಪ ಕಡಿದ್ರೆ ಇನ್ನು ಬರುತ್ತೆ ನೋಡಿ. ಇದು ಮಿಕ್ಸಿಲ್ ಕಡ್ದಿರೋದು. ಮಿಕ್ಸಿಲ್ ಕಡ್ದು ದಪ್ಪಗಿರೋದನ್ನ ಇದ್ರೊಳಗೆ ಕೂದಿದ್ದೀನಿ. ಈಗ ಇದನ್ನ ಮತ್ತೆ ಮಿಕ್ಸಿಲ್ ಕಡಿದ್ರೆ ಬರೋದಿಲ್ಲ. ಅದು ಯಾಕೆಂದ್ರೆ ಗಟ್ಟಿ ಮೊಜ್ಗೆ ತೆಳಗಿರಲ್ಲ, ಗಟ್ಟಿ ಇರುತ್ತಲ್ಲ. ಅದರಿಂದ ಈ ತರ ಮಂತಲ್ಲಿ ನಿಮ್ಮ ಮನೇಲಿ ಈ ತರ ಸಣ್ಣ ಮಂತಿದ್ರೆ ಇದನ್ನ ಈ ತರ ಹಾಕೊಂಡು ಒಂದ್ ತಪ್ಲೆಗೆ ಈ ತರ ಉಯ್ಕೊಬಿಟ್ಟು ತೀರಾ ತೆಳ್ಳಗ್ ಮಾಡ್ಕೊಳ್ಳಿ. ಏನು ಆಗೋದಿಲ್ಲ. ಮಜ್ಜಿಗೆನ ತೆಳ್ಳಗ್ ಮಾಡ್ಕೊಂಡು ಈ ತರ ಇದ್ರಲ್ಲಿ ಕಡೀರಿ ಇರೋದೆಲ್ಲ ಬರುತ್ತೆ. ಈ ತರ ನೀವು ಮಿಕ್ಸಿಲ್ ಮಾಡ್ಕೊಂಡು ಕೊನೆಗೆ ಲಾಸ್ಟಿಗೆ ಈ ತಪ್ಲಿಲಿ ಈ ತರ ಮಾಡ್ಬೋದು. ಯಾವಾಗ್ಲೂ ನಿಮಗೆ ಟೈಮ್ ಸಿಕ್ಕಿದ್ರೆ ಯಾವಾಗ್ಲೂ ಹಾಲ್ನ ಎಪ್ಪಾಕಂತ ಇರಿ. ಇಲ್ಲ ಹಾಲು ಎಪ್ಪಾಕಕ್ಕಾಗ್ಲಿಲ್ವಾ ಕೆನೆ ತೆಗ್ದು ಸ್ವಲ್ಪ ಕೆನೆ ಎತ್ತಿಟ್ಮೇಲೆ ಅದ್ರ ಮೇಲೆ ಸ್ವಲ್ಪ ಮಜ್ಜಿಗೆ ನೀರ್ನ ಬಿಡ್ತಾ ಇರ್ಬೇಕು. ಯಾಕೆಂದ್ರೆ ಅದು ಬೆಣ್ಣೆ ಆಗಲ್ಲ. ಇಲ್ಲಾಂದ್ರೆ ಕೆನೆ ತರ ಇರುತ್ತೆ ಎಲ್ಲವ. ಬೆಣ್ಣೆ ಬರ್ಬೇಕು ಅಂದ್ರೆ ಸ್ವಲ್ಪ ಮಜ್ಜಿಗೆನ ಅದ್ರ ಮೇಲೆ ಹಾಕ್ತಾ ಇರಿ. ಸುಮ್ನೆ ಈಗ ನಾವು ದುಡ್ಡು ಕೊಟ್ಟು ತರಕಾಗೋದಿಲ್ಲ. ಮನೇಲಿ ಬರೀ 1 ಹಸು ಇದ್ರೆ ಸಾಕು. ಅದ್ರಲ್ಲೇ ನೀವು ದಿನ ಬೇಕಾದ್ರೆ 15 ದಿನ ಆದ್ರೂ ಪರವಾಗಿಲ್ಲ. ಈ ತರ ಎಪ್ಪಾಕಳಿ ಫ್ರಿಜ್ಜಿಗೆ ಇಟ್ಟಿ ಮಜ್ಜಿಗೆ ಅದಕ್ಕೆ ಸ್ವಲ್ಪ ಊದ್ಬಿಟ್ಟು ಫ್ರಿಜ್ ಒಳಗೆ ಇಡಿ. ನಿಮಗ್ ಬಂದಾಗ ಟೈಮ್ ಸಿಗಿ ಯಾವತ್ತು ಭಾನುವಾರನಾರ ಆಯ್ತು ಯಾವಾರನ ಆಯ್ತು ನಿಮ್ಗೆ ಟೈಮ್ ಸಿಕ್ತಾಗ ನೀವು ಕಟ್ಕೊಂಡ್ರೆ ನೋಡಿ ಇಷ್ಟು ಬೆಣ್ಣೆ ಬರುತ್ತೆ. ನಾನು ಸುಮಾರು ಒಂದು 15 ದಿನ ಆಯ್ತು ಅಷ್ಟೇ ಎಪ್ಪಾಕಿ ಇಷ್ಟು ಬೆಣ್ಣೆ ಬಂದಿದೆ ನೋಡಿ. ಕಡೀರಿ, ನೀವು ಕಡ್ದು ಟ್ರೈ ಮಾಡಿ, ನಿಮ್ಗೂ ಗೊತ್ತಾಗುತ್ತೆ ಇಷ್ಟು ಬೆಣ್ಣೆ ಬರುತ್ತೆ. ರುಚಿಯಾಗಿರುತ್ತೆ. ಈಗ ನಾವು ಹೊರಗಡೆ ತರಕ್ ಹೋದ್ರೆ ಅಲ್ಲಿ ಬೆರ್ಕೆ ಇದ್ದೇ ಇರುತ್ತೆ ತಾನೇ. ಏನೇನೋ ಬೆರ್ಕೆ ತರದ್ ಮಾಡಿ ಕೊಡ್ತಾರೆ. ಆದ್ರೆ ನಾವು ಮನೇಲೆ ಮಾಡ್ರ ಅಂತದ್ದು ಇದಕ್ಕೆ ಏನೋ ಬೆರ್ಕೆ ಮಾಡಲ್ಲ. ಬರೀ ಹಾಲಿಂಕೆನೆ ತೆಗ್ದು ಎಪ್ಪಾಕಿ ಮಾಡ್ರ ಅಂತ ಬೆಣ್ಣೆ ಇದು. ಬೇಕಾದ್ರೆ ಇದ್ರಲ್ಲೂ ಕಡೀರಿ, ಇದ್ರಲ್ಲಿ ಬರುತ್ತೆ. ನೆಕ್ಸ್ಟ್ ಈ ತರ ಇದ್ರಲ್ಲಿ ಕಟ್ಕೋಬಹುದು. ಕೈ ಮಂತು ಸಣ್ಣದು ಒಂದ್ ಪಾತ್ರೆಗೆ ಹಾಕಬಿಟ್ಟು ಈ ತರ ಕಟ್ಕೊಳ್ಳಿ. ಯಾಕೆಂದ್ರೆ ಒಂಥರ ನೈಸ್ ಹಂಗಿರುತ್ತಲ್ಲ, ಅದು ಇದ್ರೊಳಗಡೆ ಹಾಕೊಂಡ್ ಕಡಿದ್ರೆ ಇರೋದು ಅದ್ರೊಳಗಡೆ ಈ ಮಜ್ಜಿಗೆ ಒಳಗಿರೋದು ಸ್ವಲ್ಪ ಬೆಣ್ಣೆ ಬರುತ್ತೆ ಹೊರಗಡೆ. ಈ ತರ ಒಂದ್ 1/4 ಗಂಟೆ ಕಡೀರಿ ಸಾಕು ಬರುತ್ತೆ. ಯಾಕೆಂದ್ರೆ ಮೊದ್ಲೇ ಕಡ್ದಿರ್ತೀವಲ್ವಾ, 1/4 ಗಂಟೆ ಕಡಿದ್ರೆ ಸಾಕು. ಈ ತರ ಚೆನ್ನಾಗ್ ಬರುತ್ತೆ. ದುಡ್ಡು ಕೊಟ್ಟು ತರಕ್ ತಪ್ಪುತ್ತೆ, ಮನೇಲೆ ಮಾಡ್ಕೋಬಹುದು ಎಲ್ಲದನ್ನು. ಮನೇಲಿ ಟ್ರೈ ಮಾಡಿ, ನಿಮ್ಗೂ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಮಕ್ಳಿಗೆ ನಿಮ್ಗೆ ಎಲ್ರಿಗೂ ಚೆನ್ನಾಗಿರುತ್ತೆ ತಿನ್ನಕ್ಕೆ. ನೋಡಿ ಇದ್ರಲ್ಲಿ ಬರೀ ಮಜ್ಜಿಗೆ ಅಂತ ಬಿಟ್ಟಿದ್ದೆ ನಾನು ಅಷ್ಟೇ. ಅದ್ರಲ್ಲಿ ಎಷ್ಟು ಬಂದಿದೆ ನೋಡಿ, ಹಿಂಗೆ ನಿಮ್ಗೆ ಕಾಣಿಸ್ತೈತಲ್ವ. ಬರೀ ಮಜ್ಜಿಗೆ ಅಷ್ಟೇ ಇದ್ದಿದ್ದು ಇದ್ರಲ್ಲಿ. ಮತ್ತೆ ನಾನು ಕೈ ಮಂತಲ್ಲಿ ಕಡ್ದಿದ್ಕೆ ಮತ್ತೆ ಇಷ್ಟು ಬೆಣ್ಣೆ ಬಂದಿದೆ. ಬರೀ ಇದ್ರಲ್ಲೇ ಮಿಕ್ಸಿಲ್ ಕಡ್ದು ಬಿಡ್ಬೇಡಿ, ಮತ್ತೆ ತಪ್ಲಿಗೆ ಹಾಕೊಂಡ್ ಕಡೀರಿ, ಇಷ್ಟು ಬೆಣ್ಣೆ ಬರುತ್ತೆ. ಇಲ್ಲಿ ಸೌಂಡ್ ಬತ್ತೈತೆ ನೋಡ. ಪಕ್ಷಿ ಏನೋ ಹೋಗ್ತಾ ಇರಂಗೈತೆ ನೋಡಿ. ಹೇಳ್ರಪ್ಪ, ಹೇಳ್ರು. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.